ನಮಸ್ಕಾರ ಫ್ರೆಂಡ್ಸ್. ಲಾಂಗ್ ವೀಕೆಂಡ್. ಎಲ್ಲರೂ ಹೋಳಿ ಹಬ್ಬನ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅನ್ಕೋತೀನಿ. ಆಚರಣೆ ಇಲ್ಲದೆ ಇರೋರು ಅಟ್ಲೀಸ್ಟ್ ತುಂಬಾ ರಿಲ್ಯಾಕ್ಸ್ ಆಗಿದ್ದೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಏತಕ್ಕೆ ಅಂತಂದ್ರೆ ಶುಕ್ರವಾರ ದಿನ ಹೋಳಿ ಹಬ್ಬ ಇರೋ ಕಾರಣ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆಗಿತ್ತು. ಆದ್ರೆ US ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ರಿಲೀಫ್ ರ್ಯಾಲಿ ಬಂದಿತ್ತು. ಇಲ್ಲಿ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ಮೋರ್ ದೆನ್ 1% ರಿಲೀಫ್ ರ್ಯಾಲಿ ಆದ್ರೆ ಇಲ್ಲಿ ನಾಸ್ಡಾಕ್ ಅಲ್ಲಿ ಮೋರ್ ದೆನ್ 2% ಒಂದು ಒಳ್ಳೆ ರಿಕವರಿ ಕಂಡಿತ್ತು. ಅದಕ್ಕೆ ನಮ್ಮ ಇಂಡಿಯನ್ ಮಾರ್ಕೆಟ್ನ ಗಿಫ್ಟ್ ನಿಫ್ಟಿನಲ್ಲಿ ಕೂಡ ಒಂದು ಒಳ್ಳೆ ರಿಕವರಿ ಬಂದು ಇದು 125 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇದನ್ನ ನೋಡ್ತಾ ಇದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಇಲ್ಲಿ ಗುರುವಾರ ದಿನ ತನ್ನ ವೀಕ್ಲಿ ಎಕ್ಸ್ಪೈರಿನಲ್ಲಿ ನಿಫ್ಟಿ ಡೇ ಲೋನಲ್ಲಿ ಬಂದು ಏನು ಕ್ಲೋಸ್ ಆಗಿತ್ತು ನಿಯರ್ 22,383 ಹತ್ರ, ಅಂದ್ರೆ 22,283 ಹತ್ರ ಕ್ಲೋಸಿಂಗ್ ಬಂದ್ರೆ ಕೂಡ ಯಾವರೇಜ್ ಕ್ಲೋಸಿಂಗ್ 22,397, ಅದು 22,400 ಅಂತಾನೆ ತಗೋಬಹುದು. ಇಲ್ಲಿಂದ ಅರೌಂಡ್ 100+ ಪಾಯಿಂಟ್ಸ್ ಗ್ಯಾಪ್ ಅಪ್ ಅಂದ್ರೆ ಕೂಡ 500 ಮೇಲೆ ನಾವು ಗ್ಯಾಪ್ ಅಪ್ ಓಪನಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಈ ಗ್ಯಾಪ್ ಅಪ್ ಓಪನಿಂಗ್ ಆದ್ಮೇಲೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ನಮ್ಗೆ ಕಾಣಿಸ್ತಾ ಇರೋದು 22,600 ಹತ್ರ. ಈ ರೀತಿ ಗ್ಯಾಪ್ ಅಪ್ಗೆ ಮೇನ್ ಕಾರಣ ಅಂತಂದ್ರೆ ನಿಮ್ಗೆಲ್ಲ ತಿಳಿದಿರ್ಬೋದು ಅನ್ಕೊಂತೀನಿ. ಇಲ್ಲಿ ರಷ್ಯಾ ಯುಕ್ರೇನ್ ಮಧ್ಯೆ ಏನು ಯುದ್ಧ ನಡೀತಾ ಇತ್ತು ಅದನ್ನ ಸದ್ಯಕ್ಕೆ ಅಟ್ಲೀಸ್ಟ್ 1 ಮಂತ್ಗೆ ನಿಲ್ಲಿಸೋದ್ರ ಬಗ್ಗೆ ಇಲ್ಲಿ ಪುಟಿನ್ ಹಾಗೂ ಜೆಲೆನ್ಸಿ ಡಿಸೈಡ್ ಮಾಡಿದ್ದಾರೆ. ಇದರಲ್ಲಿ US ಮೇನ್ ಇನ್ವಾಲ್ವ್ಮೆಂಟ್ ಹೊಂದಿದೆ, ಆದ್ರೆ ಇತರ ನ್ಯೂಸ್ಗಳು ಬರ್ತಿದಾವೆ. ಇದು ಪರ್ಮನೆಂಟ್ ಆಗಿ ಇಶ್ಯೂ ರಿಸರ್ವ್ ಆಗಿ ಯುದ್ಧ ನಿಲ್ಲುತ್ತಾ ಅಥವಾ ಇದು ಹಾಗೆ ಮುಂದೆ ಹೋಗುತ್ತಂತ ಕಾದು ನೋಡ್ಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಮಾತ್ರ ಬಹಳ ದಿನಗಳ ನಂತರ ಈ ಯುದ್ಧ ನಿಲ್ಲೋ ಏನೇ ನ್ಯೂಸ್ ಬರ್ತಾ ಇತ್ತು, ಅದಕ್ಕಾಗಿ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ರಿಕವರಿ ನೋಡ್ತಾ ಇದ್ವಿ. ಅದು ಇಂಡಿಯನ್ ಮಾರ್ಕೆಟ್ಗೂ ತುಂಬಾ ಪಾಸಿಟಿವ್ ಆಗಿದೆ. ಈ ರಿಕವರಿ ಏನು ಬರ್ತಾ ಇದೆ, ಯುದ್ಧ ನಿಲ್ಲೋದು, ಅದು ಇಂಡಿಯನ್ ಮಾರ್ಕೆಟ್ ನ ಇನ್ನಷ್ಟು ಮೇಲೆ ತಗೊಂಡೋಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಮೇನ್ ಆಗಿ ನಿಫ್ಟಿ ಇಲ್ಲಿ ಇದನ್ನ ನಾನು ನಿಮ್ಗೆ 1 ಡೇ ಕ್ಯಾಂಡಲ್ ಅಲ್ಲಿ ಬಂದ್ರೆ ನಿಫ್ಟಿ ಮೇನ್ ಆಗಿ 20 ಡೇ ಮೂವಿಂಗ್ ಅವರೇಜ್ ಏನಿದೆ ಇದು 22,600 ಹತ್ರ ಇದೆ. ಇದ್ರ ಮೇಲೆ ನಿಫ್ಟಿ ಕ್ಲೋಸಿಂಗ್ ನ ಕೊಡ್ಬೇಕಾಗುತ್ತೆ. ಈ 22,600 ಮೇಲೆ ನಿಫ್ಟಿ ಕ್ಲೋಸಿಂಗ್ ಬಂತು ಅಂತಂದ್ರೆ ನಾವು ಕಮಿಂಗ್ ಡೇಸ್ ಅಲ್ಲಿ 22,900 ಇಂದ 23,000 ಇಲ್ಲಿ ನಿಫ್ಟಿಯ 50 ಡೇ ಮೂವಿಂಗ್ ಅವರೇಜ್ ಇದೆ. ಇಲ್ಲಿವರೆಗೆ ಮೂವ್ಮೆಂಟ್ ಅನ್ನು ಕೊಡೋ ಚಾನ್ಸಸ್ ಇದೆ. ಇಲ್ಲಿಂದ ನೆಕ್ಸ್ಟ್ ಅಗೇನ್ ಏನಾದ್ರೂ ಕರೆಕ್ಷನ್ ಬಂದ್ರೆ ಕಮಿಂಗ್ ಡೇಸ್ ಅಲ್ಲಿ ಈಗ ರೆಸಿಸ್ಟೆನ್ಸ್ ಏನ್ ಬರ್ತಾ ಇತ್ತು 20 ಡೇ ಮೂವಿಂಗ್ ಅವರೇಜ್, ಅದು ಕಮಿಂಗ್ ಡೇಸ್ ಅಲ್ಲಿ ಸಪೋರ್ಟ್ ಆಗಿ ಬರ್ಬೋದು. ಇದಲ್ಲದೆ ನಾವು ಬ್ಯಾಂಕ್ ನಿಫ್ಟಿನ ಕೂಡ ಇಲ್ಲಿ ಚೆಕ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿಗೆ ಇಲ್ಲಿ ಮೇಲೆ 48,500 600 ಹತ್ರ 20 ಡೇ ಮೂವಿಂಗ್ ಅವರೇಜ್ ಇದೆ. ಇದ್ರ ಮೇಲೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಬಂದ್ರೆ ಮಾತ್ರನೇ ನೆಕ್ಸ್ಟ್ ಮೂಮೆಂಟಮ್ 50 ಡೇ ಮೂವಿಂಗ್ ಅವರೇಜ್ 49,200 ವರೆಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ರೀತಿ ಬ್ಯಾಂಕ್ ನಿಫ್ಟಿ ಕೂಡ 48,600 ಮೇಲೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಕಮಿಂಗ್ ಡೇಸ್ ಅಲ್ಲಿ 48,500 ಇಂದ 600 ಲೆವೆಲ್ ಸಪೋರ್ಟ್ ಆಗಿ ಬರುತ್ತೆ. ಅದೇ ನಾವು ಕೆಳಗಡೆ ನಿಫ್ಟಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಬಂದ್ರೆ ಈಗ ಸದ್ಯಕ್ಕೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ 10 ಡೇ ಮೂವಿಂಗ್ ಅವರೇಜ್ ಮೇನ್ ರೆಸಿಸ್ಟೆನ್ಸ್ ಆಗಿರೋದು ಇದು 11,000 ಹತ್ರ. ಇದಾದ್ಮೇಲೆ ಇಮಿಡಿಯೇಟ್ ಆಗಿ 11,100 ಹತ್ರ 20 ಡೇ ಮೂವಿಂಗ್ ಅವರೇಜ್ ಇದೆ. ಇದು ಕಂಜೆಸ್ಟೆಡ್ ಲೆವೆಲ್ ಆಗಿರುತ್ತೆ. ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ 11,100 ಮೇಲೆ ಕ್ಲೋಸಿಂಗ್ ಬಂದ್ರೆ ಮಾತ್ರನೇ ಇಲ್ಲಿಂದ ಒಳ್ಳೆ ಮೂಮೆಂಟಮ್ ಮೇಲೆ 11,500 ವರೆಗೆ 550 ವರೆಗೆ ಅರೌಂಡ್ 450 ಪಾಯಿಂಟ್ಸ್ ಮೂಮೆಂಟಮ್ ಇಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಅದನ್ನ ಕ್ಯಾಪ್ಚರ್ ಮಾಡೋಕೆ ಕೂಡ ನಾವು ಪ್ರಯತ್ನ ಬೀಳ್ಬೋದು. ಇದು ಎಲ್ಲ ಟ್ರೇಡಿಂಗ್ ಟೆಕ್ನಿಕಲ್ ಲೆವೆಲ್ಸ್ ಆಯ್ತು. ಈಗ ನಾವು ಇಲ್ಲಿ ಆಪ್ಷನ್ ಚೈನ್ ನ ಒಂದು ಬಾರಿ ನೋಡೋದಾದ್ರೆ ಈಗ ನಾನು ನಿಫ್ಟಿ 20th ಮಾರ್ಚ್ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಆಲ್ರೆಡಿ ನಾವು ಹೇಳ್ತಾ ಇದ್ದಂಗೆ ಇಲ್ಲಿ ನಿಫ್ಟಿಗೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 22,500 ಹತ್ರ. ಇಲ್ಲಿ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಇಬ್ರು ಇಲ್ಲಿ ಬಿಲ್ಟ್ ಆಗಿದ್ದಾರೆ. ಇಲ್ಲಿ 22,500 ಮೇಲೆ ನಿಫ್ಟಿ ಓಪನ್ ಆಗಿ ಇದ್ರ ಮೇಲೆ ಸೆಷನ್ ಆಯ್ತು ಅಂತಂದ್ರೆ ಈ ಕಾಲ್ ರೇಟರ್ಸ್
ತಮ್ಮ ಪೊಸಿಷನ್ಸ್ಗಳಿಂದ ಹೊರಗಡೆ ಬಂದರೆ ಇಲ್ಲಿ 22,600 ಹತ್ರ ಸ್ಮಾಲ್ ರೆಸಿಸ್ಟೆನ್ಸ್ ಇರುತ್ತೆ. ಆದರೆ ಕೂಡ ಇಲ್ಲಿಂದ ನಿಫ್ಟಿ ಮೂಮೆಂಟಮ್ ಕೊಡ್ಬೋದು. ಸ್ಲೋ ಮೂಮೆಂಟಮ್ ಆಗಲಿ ಅಥವಾ ಶಾರ್ಪ್ ಮೂಮೆಂಟಮ್ ಆಗಲಿ ಮೇಲೆ ಸದ್ಯಕ್ಕೆ ಯಾವುದೇ ರೆಸಿಸ್ಟೆನ್ಸ್ ಇಲ್ಲ. ಓನ್ಲಿ ಟೆಕ್ನಿಕಲಿ 23,000 ಹತ್ರ ನಮಗೆ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಈ ನಿಫ್ಟಿ ಜೊತೆಗೆ ನಾವು ಬ್ಯಾಂಕ್ ನಿಫ್ಟಿ ಕೂಡ ಡೇಟಾನ ಚೆಕ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ಇಲ್ಲಿ ನೋಡ್ಬೋದು 48,500 ಹತ್ರ ರೆಸಿಸ್ಟೆನ್ಸ್, ಇದ್ರ ಮೇಲೆ ಸಸ್ಟೈನ್ ಆದರೆ ಟುವರ್ಡ್ಸ್ 49 ಹತ್ರ ಮೇಜರ್ ರೆಸಿಸ್ಟೆನ್ಸ್ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಸೊ ಹೋಪ್ಫುಲಿ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಅರ್ಥ ಆಗಿದೆ ಹಾಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಲ್ಲಿ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.